ಈ ಗೌಡಿ ಇಲ್ಲೇ ಕೂತಾರಲ್ಲ ಮಾತಾಡೋಣ ಕಣೆ ಕರೆದ್ರೆ ಏನು ಅನ್ಕೊಂಡ್ರು ಏನೋ ನಾನು ಒಬ್ಬರದಂಗೆ ಬಂದೀನಿ ಕೊಟ್ಬಿಟ್ರೆ ಸಾಕೋಕರಪ್ಪ ನನ್ನ ಮಗ ಮಾಡಿದ ಕೆಲಸಕ್ಕೆ ಬೇಕಾದಷ್ಟು ಕಷ್ಟಪಟ್ಬಿಟ್ಟೆ ಈಗಲೇ ನಾನು ಸಿದ್ಧಿ ತಕೋದೆ ಊರವ್ರನ್ನೆಲ್ಲರೂ ಕೇಳಿದೆ ಸಾಲವ ನಿಜ ಅದಂತೂ ನಿಜ ಕಣಪ್ಪ ಕಷ್ಟದಲ್ಲಿ ಯಾರೂ ಆಗಲ್ಲ ಕಣಪ್ಪ ಯಾರೂ ಆಗಲ್ಲ ಕಷ್ಟದಲ್ಲಿ ಇದೊಂದು ಸತಿ ಗೌಡ್ರನ್ನ ಕಷ್ಟಕ್ಕಾಗ್ಬಿಟ್ರೆ ಅವ್ರನ್ನ ಸಾಯ ತನಕ ನೆನ್ಕತ್ತೀನಿ ನಾನು ಚಿವೆ ಮದುವೆಗಳೆಲ್ಲ ಇಸ್ಕೊಂಡು ದುಡ್ಡು ವಾಪಸ್ ಕೊಟ್ಟಿವ್ನಿ ಕೊಟ್ಟರೋ ಇಲ್ವೋ ಅಯ್ಯೋ ಏನೋ ಒಂದು ಬರ್ತಂದಲ್ಲಿ ಬದುಕಿದ್ರೆ ಒಬ್ರು ಸಾಲ ಕೇಳೋದು ಕಡಿತದೆ ನಮ್ಮ ಮನೆಯಲ್ಲಿ ಇರೋದು ಉಣ್ಕೊಂಡು ಮನೆಯೊಳಗಿದ್ರೆ ಅವ್ರಿಗೆ ಏನಂತಾರೆ ಸಾಲ ಕೇಳೋಕ್ಕೂ ಒಂಥರ ಏನೋ ಒಂಥರ ಬೇಜಾರು ಏನು ಮಾಡೋಕ್ಕಾಗೋದು ಕೇಳಲೇಬೇಕು ಏನೋ ಮಾಡೋಕ್ಕಾಯ್ತಿಲ್ಲ ತಾಳಿ ಸುಮ್ಮನೆ ಯಾಕೆ ನಾನು ಎಲ್ಲ ನಾನು ಡಿಸೈಡ್ ಮಾಡೋದು ಮೊದಲು ಸತಿ ಕೇಳ್ಬಿಡ್ತೀನಿ ಏನಂದ್ರೆ ನೋಡ್ದ ಏನು ನಾಗಮರು ಚೆನ್ನಾಗಿದಾರ ಮನೆ ತನಕ ಬಂದ್ಬಿಟ್ರಲ್ಲ ಯಾವಾಗಲೂ ಬನ್ನಿ ಅದು ಗೊತ್ತಿಲ್ಲ ಏನು ವಿಶೇಷ ನೋಡ್ರಿ ಅದು ಯಾಕಂದ್ರಿ ಬರ್ಬೇಡ್ದಾಗಿತ್ತ ನಿಮ್ಮ ನೋಡುವಂಕ ಬಂದಿ ಅಕ್ಕಿ ಹಂಗೇನಿಲ್ಲ ಬಾಬಾ ಟೀ ಮಾಡಿಸ್ತೀನಿ ಶಾರದಾ ಟೀ ಮಾಡ್ದವ ನಮ್ಗೆ ಬೇಕಾದವ್ರು ಒಬ್ರು ಬಂದವ್ರೆ ನೋಡ್ರಿ ಸಾಕು ಕತೆ ನೀವು ಅಂದ್ರೆ ಅಷ್ಟೇ ಹೊಟ್ಟೆ ಮುಖತ್ತು ಬನ್ನಿ ಇಲ್ಲಿ ಏನು ಹೇಳವ ಎದ್ದು ಬನ್ನಿ ಗೌಡ್ರೆ ಇಲ್ಲಿ ಎಲ್ಲರ ಮುಂದೆ ಮಾತಾಡೋಕ್ಕೆ ಬೇಜಾರು ಏನವ ಹೇಳವ ಏನೀಗ ಸಮಾಚಾರ ಮನೇಲಿ ಕಾಳಮ್ಮವರು ರಾಮಣ್ಣವರು ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರ ಏನು ಸಮಾಚಾರ ಏನೋ ಹುಡುಗ ಬಂದ್ಬಿಟ್ಟಿದ್ದೆಲ್ಲವ ತುಂಬ ದಿನ ಆಗಿತ್ತು ಬಂದು ನಾನೆಲ್ಲೋ ನಾಗಮ್ಮ ಮರ್ತ್ಬಿಟ್ಟವಳೆ ಅನ್ಕೊಬಿಟ್ಟಿದೆ ಇನ್ನೂ ನೆನಪಲ್ಲಿ ಇದೆಯಲ್ಲ ಅದೇ ಗೌಡ್ರಂಗೆ ಆಗ್ತೀರಿ ನೀವು ನಮ್ಮ ರೇಖಾದ ಸಿಗದೆ ಮದುವೆಲ್ಲ ದುಡ್ಡು ಇಸ್ಕೊಂಡು ನಾವು ಮದುವೆ ಮುಂಜೆ ಮಾಡಿ ಮನೆ ಕಟ್ಟುವಾಗೆಲ್ಲ ಇಸ್ಕೊಂಡು ಸಾಲ ಫಲ ಮಾಡುವಾಗೆಲ್ಲ ಇಸ್ಕೊಂಡು ಯಾವಾರ ಮಾಡಿ ನಾವು ಇವತ್ತಿನಿಂದ ಮರೆಯೋಕ್ಕಾಗದ ಗೌಡ್ರೆ ನಾವು ಯಾಕೆ ಮರ್ತ್ಕೊಳ್ಳವ ನಿಮ್ಮನ್ನ ಏನೂ ಇಲ್ಲ ಗೌಡ್ರೆ ಯಾಕೆ ಸುಮ್ಮನೆ ಸುತ್ತಿ ಬಳಸಿ ಮಾತಾಡೋದು ದೊಡ್ಡ ಗಂಡ ಅಂತ ಸಿಗಿಸ್ಬಿಟ್ಟವನೇ ನನ್ನ ಮಗನನ್ನ ನೀವೇ ಕಾಪಾಡಬೇಕು ಕಣ್ ಗೌಡ್ರೆ ಏನು ಹೇಳವ ಅದೇನು ಆದರೆ ನನ್ನ ಕೈಲಿ ನಿಜವಾಗ್ಲೂ ನಾನು ಮಾಡೇ ಮಾಡ್ತೀನಿ ಗೌಡ್ರೆ ಅದೇ ಗೌಡ್ರೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಬೇಕಾಗಿತ್ತು ಕಣ್ ಗೌಡ್ರೆ ಅಯ್ಯೋ 3 ಲಕ್ಷವ ಈಗೇನು ಕೈ ನಡೆಯಲ್ಲ ಕಣವ ಎಲ್ಲ ನನ್ನ ಮಗದು ಯಾವರ ನಾನು ಕೊಟ್ಟು ತಿನ್ಕೊಂಡು ಬಿದ್ದೀನಿ ಕಣವ ಏನೂ ಇಲ್ಲ ನೀನು ದುಡ್ಡು ಕೇಳ್ತದೆ ಅಂತ ಮಾತ್ರ ನಾನು ಅನ್ಕೊಂಡಿದ್ದಿಲ್ಲ ಕಣವ ಒಂದೇ ಮತ್ತೆ ಅಂದ್ಬಿಟ್ರೆ ಹೆಂಗೆ ಗೌಡ್ರೆ ನೋಡಿ ನನ್ನ ಮಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡಿದ್ದ ಅಜ್ಜಿಗೂ ಯೋಚನೆ ಮಾಡ್ತಿದ್ದ ಹಿಂಗೆ ಅಂತಿದ್ರಲ್ಲಿ 10 ಲಕ್ಷ ರೂಪಾಯಿ ಇಸ್ಕೊಟ್ಬಿಟ್ಟು ಫ್ರೆಂಡಿಗೆ ಅನ್ಕೊಂಡು ಮೋಸವು ಕೂತಾನೆ ಕಣ್ಗೌಡ್ರೆ ಮೋಸಕ್ಕೆ ಮನೆಗೆ ಬಂದು ಕೂತಾನೆ ಏನು ಮಾಡೋದು ಯಾರಿಗೂ ಕೊಡ್ಬೇಕಂತೆ ಅವನು ದುಡ್ಡು ಇಸ್ಕೊಂಡಿರೋದು ಪತ್ತೆ ಇಲ್ಲ ಗೌಡ್ರೆ ಪತ್ತೆ ಇಲ್ಲ ನಾವು ಏನು ಮಾಡೋದು ಅದಕ್ಕೆ ನೀವು ಜ್ಞಾಪನ ಆಯಿತು ಗೌಡ್ರು ತಗೊಂಡು ಮತ್ತೆ ಕೇಳ್ಕೊಬರದ ಏನು ನಾವು ಸಸಿಯ ಚಿನ್ನಗಿನ ಮಡಿಗೆ ನಾವು ಸಸಿ ರೆಡಿ ಮಾಡ್ತಾವೆ ಅದ್ರ ಜೊತೆ ಸಸಿ ಸಾಕಾಗಿಲ್ಲ ಕಣ್ಗೌಡ್ರೆ ಅದಕ್ಕೆ ಬಂದೀನಿ ನೀವು ಸಹಾಯ ಮಾಡಲೇಬೇಕು ಗೌಡ್ರೆ ಮಾಡಲೇಬೇಕು ನೀವು ಸಹಾಯವ ನಿಮ್ಮ ಅಮ್ಮಯ್ಯ ನಿಮ್ಮ ಕೈ ಮುಗಿತೀನಿ ಬೇಕಾದ್ರೆ ನಿಮ್ಮ ಕಾಲಿಗೆ ಬಿದ್ದುಬಿಡ್ತೀನಿ ಗೌಡ್ರೆ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಹೆಂಗಾದ್ರೂ ಮಾಡಿ ಒಂಚೂರು ಅರೇಂಜ್ ಮಾಡಿ ಗೌಡ್ರೆ ಹೆಂಗಾದ್ರೂ ಮಾಡಿ ಇಲ್ಲ ನಾಗಮೋರೆ ನಿಮಗೆ ನಾನು ಇಲ್ಲ ಅಂತಿದ್ದೆ ನಾಗಮೋರೆ ಇದು ಯಾವಾಗ ಹೆಂಗಾಗದೆ ಅಂದರೆ ನನ್ನ ಮೊಮ್ಮಗನ್ನ ಒಳ್ಳೆ ದೊಡ್ಡ ಕಾಲೇಜ್ ಸೇರಿಸ್ಬಿಟ್ಟವ್ರೆ ಅಡ್ಮಿಷನ್ಗೆ ಅದಕ್ಕೆ ಅಂತೆಲ್ಲ ದುಡ್ಡು ಬೇಕು ಖರ್ಚು ಎಲ್ಲ ಪ್ರೈವೇಟಲ್ಲೇ ಓದ್ತಿರೋದು ಹಾಗಾಗಿ ಯಾವರಗಳು ಆಮೇಲೆ ನನ್ನ ಹತ್ರ ಏನೂ ಇಲ್ಲ ಎಲ್ಲರೂ ನಾನು ಅದನ್ನು ಕೊಟ್ಟು ಯಾವಾರ ಮಾಡಿ ಸಾಕಾಗಿ ಹೋಗಿ ಸುಮ್ಮನೆ ಆಗ್ಬಿಟ್ಟಿನಿ ನನಗೂ ಕೊಟ್ಟರು ಬಿಡೋರು ತಿನ್ಕೊಂಡ್ರು ನಾಗಮೋರೆ ನಮ್ಮ ತಾವು ಯಾವ ದುಡ್ಡು ಕಾಸು ಯಾವುದೂ ಇಲ್ಲ ಅದು ಮೊದಲಾಗೆ ಈಗ ಜನಕ್ಕೆ ದುಡ್ಡು ಕೊಡೋಕ್ಕೂ ನನ್ನ ಮಗನೂ ಒಪ್ಪಲ್ಲ ಈಗೆಲ್ಲ ದುಡ್ಡು ಇಸ್ಕೊಬಿಡ್ತಾರೆ ಅವರು ದುಡ್ಡು ಇಸ್ಕೊಳ್ಗಂಟು ಅವ್ರ ಮನೆಯ ದಾರಿನೇ ಸಾಗಿಸ್ಬಿಡ್ತಾರೆ ಯಾವಾಗ ದುಡ್ಡು ಕೊಟ್ಟ ಮೇಲೆ ನಾವು ಕೇಳಿ ಸಾಕಾಗಿ ಅದು ಆ ಮತ್ತು ಈ ಮತ್ತು ಅಕ್ರ ಪಿಕ್ರ ಅಂದರೆ ಎತ್ತು ಕೊಡ್ತಾರೆ ನಮಗೆ ಆ ಪರಿಸ್ಥಿತಿ ಬಂದ್ಬಿಟ್ಟು ನಾವು ದುಡ್ಡೇ ಕೊಡ್ತಿಲ್ಲ ಗೌಡ್ರೆ ಹಿಂಗೆ ಅಂದ್ಬಿಟ್ರೆ ಹೆಂಗೆ ಗೌಡ್ರೆ ನೋಡಿ ಗೌಡ್ರೆ ಕಾಗದ ಪತ್ರನೇ ಮಾಡ್ಕೊಟ್ಟಿವಂತೆ ನಮ್ಗೆ ಹಂಗೆ ಬ್ಯಾಡಿ ನಾವೇನು ಹಂಗೆ ನಿಮ್ಗೆ ಮೋಸ ಮಾಡಿದವ ಎಷ್ಟು ದುಡ್ಡು ಇಸ್ಕೊಂಡು ಇಷ್ಟು ಅವರ ಮಾಡಿಲ್ಲ ನಾವು ಇಲ್ಲ ನಾಗಮೋರೆ ಅಷ್ಟು ಇರೋದಕ್ಕೆ ನಾನು ನಿಮ್ಮನ್ನ ಇಲ್ಲಿ ತನಕ ಬರೋಗಟ್ಲು ಸುಮ್ಮನಾಗಿರೋದು ಇಲ್ಲಾಂದ್ರೆ ನಾನು ಸುಮ್ಮನಾಗೋಣ ಬಾ ಅಂತ ಕರೆಯೋಣ ಇಲ್ಲ ನಾಗಮೋರೆ ನಿಜವಾಗ್ಲೂ ದುಡ್ಡು ಇಲ್ಲ ನಾಗಮೋರೆ ಬನ್ನಿ ನಾಷ್ಟ ಮಾಡ್ಕೊಂಡೋಗಿ ಬನ್ನಿ ಟೀ ಕಾಫಿ ಕುಡ್ಕೊಂಡೋಗಿ ಮನೇಲೆಲ್ಲ ಚೆನ್ನಾಗಿರ್ತಾನೆ ಚೆನ್ನಾಗವ್ರೆ ಕಣ್ಗೌಡ್ರೆ ಚೆನ್ನಾಗವ್ರೆ ಚಂದಕ್ಕೆ ತೊಂದರೆ ಇಲ್ಲ ಅಂದರೆ ಹಿಂಗೆ ಕೆಲಸ ಮಾಡ್ಕೊಬಿಟ್ನಲ್ಲ ಅಂತ ಅವ್ನು ಬೇಜಾರು ರಾಜ ವಿದ್ಯಾವಂತ ಬುದ್ಧಿವಂತ ಈ ಕಾಲದಲ್ಲಿ 1 ರೂಪಾಯಿ ಕೊಟ್ಬಿಟ್ಟು ನಂಬೋಕ್ಕಾಗಲ್ಲ ಈ ಎಡದಕೈ ಬಲದಕೈ ನಂಬೋಕ್ಕಾಗಲ್ಲ ಬಲದಕೈ ಎಡದಕೈ ನಂಬೋಕ್ಕಾಗಲ್ಲ ಅಂಥದ್ರಲ್ಲಿ ಅದು ಹೆಂಗೆ 10 ಲಕ್ಷ ರೂಪಾಯಿ ದುಡ್ಡು ಕೊಟ್ಟ ರಾಜ ಸ್ವಲ್ಪ ವಿಚಾರಿಸಿ ನೋಡಿ ಅಮ್ಮ ಏನು ಮೋಸ ಹೋಗಿರ್ಬೋದು ಹೆಂಗೈತಿ ಕತೆ ಅಂತ ಯಾರು 10 ಲಕ್ಷ ರೂಪಾಯಿ ದುಡ್ಡು ಕೊಡೋಕ್ಕೆ ಚಾನ್ಸೇ ಇಲ್ಲ ಯಾಕಂಗಂದಿರಿ ಒಂದು 10,000 ಕೊಡೋಕ್ಕೂ 100 ಸಲ ಯೋಚನೆ ಮಾಡ್ತಾರೆ ಕಾಜಿನ ಪತ್ರ ಅಂತ ಬರ್ಸ್ಕೊತಾರೆ ಅಂಥದ್ರಲ್ಲಿ 10 ಲಕ್ಷ ರೂಪಾಯಿ ದುಡ್ಡು ಹೆಂಗೆ ಕೊಟ್ಟ ಹೋಗ್ಲಿ ಏನಾದರೂ ಪೇಪ್ ಕೀಪರ್ ಏನಾದರೂ ಮಾಡ್ತಿದ್ದಾನ ಯಾವುದಾದ್ರು ಸಗಿನ ಹಾಕ್ಸ್ಕೊಂಡಿದ್ದಾನ ಇಲ್ಲ ಯಾರ ಮುಂದೆ ಏನಾದರೂ ಕೊಟ್ಟಿರೋದು ಏನಾದ್ರು ಇದೆಯಾ ಬರೋನು ಏನೂ ಇಲ್ಲ ಕಣ್ಗೌಡ್ರೆ ಏನೂ ಇಲ್ಲ ಕಣ್ಗೌಡ್ರೆ ಹಂಗೆ ಬರೋನು ನಾವು ಹೊತ್ಕೊಂಡು ಮನಗಿಸ್ಬಿಟ್ಟು ಬರೋವನ್ನ ಯಾವುದೂ ಇಲ್ಲ ಒಂದು ಹಕ್ಕೂ ಇಲ್ಲ ಒಂದು ಪುಕ್ಕೂ ಇಲ್ಲ ಏನೂ ಇಲ್ಲ ಕಣ್ಗೌಡ್ರೆ ಏನೂ ಇಲ್ಲ ನಾನು ಏನು ಮಾಡಿ ಸಾಯ್ವಿ 10 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಬಂದು ಕುಂತ್ಕೊಂಡವನಲ್ಲ ನಾನು ಏನು ಮಾಡಲಿ ಅವ್ರವ್ರಿಗೆ ಪೆಂಡ್ಗಳಿಗೆ ಕೊಡ್ಬೇಕಂತೆ ಕಣ್ಗೌಡ್ರೆ ಪೆಂಡ್ಗಳಿಗೆ ಕೊಡ್ಬೇಕಂತೆ ಅಲ್ಲ ಕಣಮ್ಮ ಅದು ಹೆಂಗೆ ಇಸ್ಕೊಂಡಮ್ಮ ಕಾಸ ಅದು ಯಾವ ಥರ ಇಸ್ಕೊಂಡಮ್ಮ ಅವನು ಏನಂತ ಹೇಳ್ಬಿಟ್ಟು ಇಸ್ಕೊಂಡವನಾಗಮೋರೆ ಗೌಡ್ರೆ ಅದೇನಪ್ಪ ಇನ್ನಷ್ಟು ಬಿಸ್ನೆಸ್ ಮಾಡ್ತೀನಿ ಇಬ್ಬರು ಬಂದಿದ್ದ ಆದಾಯದಲ್ಲಿ ಇಬ್ಬರು ತಗೊಳ್ಳೋಣ ನಾನು 10 ಲಕ್ಷ ಹಾಕ್ತೀನಿ 10 ಲಕ್ಷ ಸಾಕು ಆದರೆ 6 ತಿಂಗಳ ಗಂಟೆ ಏನೂ ಇಲ್ಲ ಬಂಡವಾಳ ಮಾಡ್ಕೊಳ್ಳೋಣ ಆಮೇಲೆ ಅದ್ರ ಆದಾಯ ಬಂದಮೇಲೆ ಇಬ್ಬರು ಹಂಚ್ಕೊಳ್ಳೋದ ಬಂದಮೇಲೆ ಅಂದ್ಕೊಂಡು ಅಂದಂತೆ ಗೌಡ್ರೆ ಹಂಗಂತಲೇ ಇವನು ಕೊಟ್ಟನಂತೆ ಅವನು ಆದಾಯನೂ ಕಣೆ ಏನು ಕಣೆ ಪತ್ತೇನಿಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡವನೇ ಅವನು ಯಾವ ನನ್ನ ಮಗ ಅಂತ ಗೊತ್ತಿಲ್ಲ ಅಲ್ಲ ಅವ್ರು ಊರು ಯಾವುದು ಊರು ಕೇರಿ ಪತ್ತೆ ಮಾಡಬೇಕಿತ್ತು ಎಲ್ಲರೂ ಪತ್ತೆ ಮಾಡಿ ಆಯಿತು
ಎಲ್ಲನೂ ಪತ್ತೆ ಮಾಡಾಯ್ತು ಗೌಡ್ರೆ, ಪತ್ತೆ ಮಾಡಾಯ್ತು. ಒಬ್ಬನೇ ಮಗನಂತೆ ಅಪ್ಪನೂ ಇಲ್ಲ, ಪಾಪ ಮುದುಕಾಯ ಸಾಕಂದವನೇ. ಆ ತಂದೆ ತಾಯಿ ಏನು ಮಾಡೋರು ಗೌಡ್ರೆ, ಮಕ್ಕಳು ಕಲ್ತಿರೋ ಈನು ಬುದ್ಧಿಗೆ ಮೋಸ್ಕಾರ ಬುದ್ಧಿಗೆ ಪಾಪ ಅವ್ರೇನು ಈಸ್ಕೊಂಡು ಅವರ ಮಾಡೋ ಅಂತ ಹೇಳಾರ. ಹಂಗೆ ಅಂದ್ಬಿಟ್ಟು ನಾವು ಏನು ಜೊತೆ ಏನೋ ಮಾತಾಡಲಿಲ್ಲ ಬಂದೀವಿ. ಅವ್ನು ಬಂದಾಗ ಬಂತು ಹೇಳಿ ಕಳ್ಸಿಂದ ಅವ್ರು ಊರವ್ರಿಗೆ ಹೇಳ್ಬಿಟ್ಟು ಬಂದೀವಿ. ಅಂದರೆ ಗೌಡ್ರೆ ಅವ್ರು ಬಂದು ನಮ್ಮ ದುಡ್ಡು ಕೊಟ್ಟು ನಮ್ಮ ವ್ಯವಹಾರಗಳು ಸರಿಯಾಗೋಕ್ಕಿಂತ ಅಲ್ಲಿ ತನಕ ನಾವೇ ಯಾವ್ದೆಲ್ಲ ಈಸಿ ಕೊಟ್ಬಿಡೋಣ ಅಂದ್ಕೊಂಡು ಹಂಗೆ ನಿರ್ಧಾರ ಮಾಡ್ಕೊಂಡು ನಾವು ಚಿನ್ನ ಒಡವೆಗಳು ಸಸ್ಯವು ಮಕ್ಕಳು ಅವನ್ನೆಲ್ಲ ನೀಸ್ಕೊಂಡು ಮಡಿಕೊಂಡಿವಿ. ಇನ್ನೂ ಹೊಂದಿಸ್ಬೇಕು ಗೌಡ್ರೆ. ಇದು ಯಾವ ಹಣೆ ಬರವ ಗೌಡ್ರೆ, ನಮಗೆ ಉಂಡಂಗಲ್ಲ ತಿಂದಂಗಲ್ಲ. ಒಬ್ರು ಕೆಲಸ ನಾವು ಒಬ್ರು ಚಿಂತೆಗೆ ಹೋದ್ರಲ್ಲ ಸಿದ್ಯಕ್ಕೆ ಹೋದ್ರಲ್ಲ, ಈ ಕತೆ ಆಯ್ತಲ್ಲ ನಮಗೆ ಗೌಡ್ರೆ. ಅದೇ ಒಂದು ಬೇಜಾರು ಕಣ್ಗೌಡ್ರೆ ನಮಗೆ, ಅದೇ ಒಂದು ಬೇಜಾರು. ಏನು ಮಾಡೋದು ಗೌಡ್ರೆ, ನಾವು ಏನು ಮಾಡೋದಿಂದ ಆಯ್ತಲ್ಲ ನಮ್ಮ ಪರಿಸ್ಥಿತಿ. ಅದಕ್ಕೆ ತಳಗೌಡ್ರದಿ ಕೊಟ್ಟು ಬರೋಣ ಅಂದ್ಬಿಟ್ಟು ಹಂಗೆ ಬಂದೆ ಗೌಡ್ರೆ. ನೋಡಿ ಗೌಡ್ರೆ ನಿಮ್ಮ ಮಗನ ಜೊತೆ ಮಾತಾಡಿ. ಯಾಕನಮ್ಮ ನಿಮ್ಮ ಮಗನ ಸ್ವಲ್ಪ ಗೊತ್ತಾಗಿಲ್ವ ವಿದ್ಯಾವಂತನಿಗೆ? ಗೊತ್ತಾಗೋದು ಬೇಡವಾ ದುಡ್ಡಿಗೆ ಎಷ್ಟು ಕಷ್ಟ ಅಂತ? ಈ ಕಾಲದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ, ಎಲ್ಲ ಹಾಳಾಗಿ ದುಡ್ಡು ಸಂಪಾದನೆ ಮಾಡೋದು ಭಾರಿ ಕಷ್ಟ ಕಣಮ್ಮ. ನಮ್ಮ ಕಾಲದಲ್ಲೆಲ್ಲ ಮುಗ್ದೋಯ್ತು. ಈಗ ಮಾತ್ರ ದುಡ್ಡು ಸಂಪಾದನೆ ಮಾಡೋಕ್ಕೆ ಆಗಲ್ಲ. ಹೊಟ್ಟೆಗೆ ಇಟ್ಟು ಉಟ್ಸ್ಕೊಂಡು ಉಣ್ಣೋದೇ ದೊಡ್ಡ ಕತೆ ಆಗ್ಬಿಟ್ಟದೆ. ಅದೇ ದೊಡ್ಡ ಚಾಲೆಂಜು ಗೊತ್ತಮ್ಮ. ಏನು ಮಾಡಿರಿ ಗೌಡ್ರೆ, ಏನು ಮಾಡಿರಿ? 12 ಅವರ ನನ್ನ ಮಗ ಮಾಡ್ಕೊ ಹೋಯ್ತಿದ್ದ. ಆಗ ನಾವು ಮಾತಾಡಂಗಿಲ್ಲ ಬಿಡಂಗಿಲ್ಲ. ಇವತ್ತು ನಾನು ಏನು ಮಾತಾಡ್ಬಿಟ್ರೆ ನಮ್ಮ ಅವ್ವ ಯಾವಾರ ಮಾಡ್ತಿದ್ದಾಗ ಏನು ಮಾತಾಡಲಿಲ್ಲ. ಈಗ ನಾನು ಇಂಥ ಕಷ್ಟ ಸಿಕ್ಕಂಡಾಗ ಮಾತಾಡ್ಕೊಳ್ಳಲ್ಲ ಅಂತಾರೆ ಅಂದ್ಬಿಟ್ಟು ತಡ್ಕೊಂಡಿವ್ನಿ. ಏನು ಮಾಡೋದು ಗೌಡ್ರೆ, ಯಾರಿಗೆ ಹೇಳ್ಕೊಳ್ಳಿ ಕಷ್ಟ ಸುಖವ. ನೀನು ಹೇಳೋದು ನಿಜವಾಗ್ಲೂ ನಂಗೆ ಅರ್ಥ ಆಯ್ತದೆ ಕಣಮ್ಮ. ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ನಗಮ್ಮ. ನೋಡದ ನನ್ನ ಮಗನ ಮಾತು ಕೇಳು, ಕೊಟ್ಟರೆ ನಾನು ಬೇಡ ಅನ್ನಲ್ಲ ಕಣಗಮ್ಮ. ಎಷ್ಟು ಲಕ್ಷ ಬೇಕಾದ್ರೆ ಇಸ್ಕೋ, ಅಂದರೆ ನನ್ನ ಕೈಲಿ ಏನು ಯಾವಾರ ಇಲ್ಲ ಕಣಗಮ್ಮ. ಸುಮ್ಮನೆ ನನ್ನ ಇಷ್ಟರ ಮಾಡಬೇಡ ಪಾಪ. ಬಾ ನಾಷ್ಟ ಮಾಡ್ಕೊಂಡು ಹೋಗೇ ಬಾ. ಹುಡಿ ಗೌಡ್ರೆ, ಅದೇ ಕಂಗಂತೀರಿ ಸಹಾಯ ಮಾಡೋದು ನಾನು ಮಾಡ್ತಿದ್ದಿಲ್ವಾ? ಆಗ್ಲಂಗೆ ಇದ್ದದ್ದು ಯಾವಾರ. ಈಗ ನಿಮ್ಮ ಕೈಯಲ್ಲೇ ಇಲ್ಲ ಅಂತಿದ್ರಲ್ಲ, ಏನು ಮಾಡಿರಿ? ಏನು ಮಾಡೋಕ್ಕಾಗೋದಿಲ್ಲ. ಏನು ಮಾಡೋಕ್ಕಾಗೋದು? ದೇವ್ರು ಹೆಂಗೆ ಮಾಡ್ತಾನೆ ಹಂಗೆ ಮಾಡಲಿ. ಬರ್ತೀನಿ ಕಣ್ಗೌಡ್ರೆ. ಹೋಗಿ ಬಂದಿಯಮ್ಮ? ಹಾಂ ಹೋಗ್ಬಿಟ್ಬಮ್ಮ. ಮುಂದುವರಿಯುವುದು ಏನರಪ್ಪ, ಏನು ಮಾಡೋದು ನಾನು ಇನ್ನು ಮುಂದಕ್ಕೆ ನಾನು ಏನರಪ್ಪ ಮಾಡಲಿ? ಈ ಥರ ಮಾಡ್ಬಿಟ್ನಲ್ಲ ಈ ಕೆಲಸನ ರಾಜ. ನಾನು ಏನು ಮಾಡಲಿ? ಸಿಕ್ತವ್ರತಕ್ಕೆಲ್ಲ ಹೋಯ್ತಾನೆ ಕಣಪ್ಪ ಸಾಲಕ್ಕೆ ಕೇಳೋಕ್ಕೆ. ಒಬ್ಬರು ಇಲ್ಲ ಅಂದ್ರೆ ಹೊರತು ಒಬ್ಬರೇ ಅದೇನಕ್ಕಿಲ್ಲ. ರಾಮಣ್ಣ ಕಾಣ್ದಂಗೆ ಎಷ್ಟೆಷ್ಟು ಸಹಾಯ ಮಾಡಿದಾನೆ ಕಣ್ರಪ್ಪ. ನಾನು ಸಂಘಕ್ಕೆ ಮದುವೆಗೆ ಮುಂಜಿಗೆ 50,000 ಲಕ್ಷ ಗಂಟು ಸಹಾಯ ಮಾಡಿದ್ದೀನಿ ಕಣ್ರಪ್ಪ. ಅವ್ರ ಮನೆಗೂ ನಾನು ಹೋಗಿದೆ ಕಣ್ರಪ್ಪ. ಒಬ್ಬರು ಏನೋ ಎತ್ತಲ ಅನ್ನಿಲ್ಲ ಕಣ್ರಪ್ಪ. ಎಲ್ಲ ಇಲ್ಲ ಅಂತಾರೆ ಹೊರತು ಅದೇ ಅಂತ ಒಬ್ಬರು ಅನ್ನಕ್ಕಿಲ್ಲ ಕಣ್ರಪ್ಪ. ಜೀವನದಲ್ಲಿ ನಿಜವಾಗ್ಲಪ್ಪ ನನಗೆ ಕಣ್ಣೀರೇ ಬರ್ತದೆ ಕಣ್ರಪ್ಪ. ನಾವಿದ್ದಾಗ ಊರೆಲ್ಲ ನಂಟರು, ನಮ್ಮ ತಾವು ಇಲ್ಲದಾಗ ಯಾರೂ ಇಲ್ಲ ಅನ್ನೋದು ಸತ್ಯದ ಮಾತು ಕಣ್ರಪ್ಪ, ಸತ್ಯದ ಮಾತು. ನಾನು ಈ ಥರ ಜೀವನದಲ್ಲಿ ಯಾವಾಗಲೂ ಕಷ್ಟ ಬಿದ್ದಿಲ್ಲ ಕಣಪ್ಪ. ನನಗೋಸ್ಕರ ನಂಗೆ ಯಾವತ್ತೂ ಕಷ್ಟ ಬಿದ್ದಿಲ್ಲ ಕಣಪ್ಪ. ನನ್ನ ಮಗ ಇವತ್ತು ಕೆಲಸ ಮಾಡಿಬಿಟ್ಟ. ಒಳ್ಳೇದ್ಕೋ ಕೆಟ್ಟದ್ಕೋ ಯಾಕೆ ಮಾಡೋದು ಅಂತಲೂ ನಂಗೆ ಅರ್ಥ ಆಗಿಲ್ಲ ಕಣ್ರಪ್ಪ. ಇನ್ನು ಏನಂದಿರಿ? ಇನ್ನು ಆಗಕ್ಕೆ ಏನಂದಿರಪ್ಪ? ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಕಣ್ರಪ್ಪ. ಹಂಗೆ ಹೇಳಿ ಸಪೋರ್ಟ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ನಾನು ಏನು ಬಡಬೇಕಂಡ್ರಪ್ಪ. ನೋಡಿ ಇವತ್ತು ನಾನು ಈ ಪರಿಸ್ಥಿತಿ ಬಂದೀನಿ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ. ನಾವು ಏನಿಲ್ದರೆ ಉಯ್ವಿ ಅನ್ನಂಗೆ ಬದುಕ್ತಾವೆ ಕಣ್ರಪ್ಪ. ಏನು ಮಾಡೋಕ್ಕಾದದ? ನಮ್ಮ ಮನೆ ಬರ ಆಸ್ತಿಯವೇ ಇಲ್ಲ ಅಂತಲ್ಲ. ಈಗ ಅರ್ಜೆಂಟ್ಗೆ ಆಸ್ತಿ ಕೇರಿ ಪಾರಿ ಮಾಡೋಕ್ಕಾದದ? ಇರೋನಂಗೆ 2 ಇಕ್ಳ ಒಪ್ಪಿ ಆಡ್ಬರಪ್ಪ. ಏನು ಮಾಡೋದು? ಮುಂದಕ್ಕೆ ದಾರಿಗೆ ತೋರ್ಸಂಗೆ ಆಗ್ಬಿಡದೆ ಕಣ್ರಪ್ಪ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ.